ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಬಾಡಿ ಲೋಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಬ್ರೈಟ್ನಿಂಗ್ ಬಾಡಿ ಲೋಷನ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಸಮ್ಮರ್ ಬೇರೆ ನಡೀತಾ ಇದೆ ಅಲ್ವಾ, ಸೊ ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ಟ್ಯಾನ್ ಆಗಿಬಿಟ್ಟಿರುತ್ತೆ. ಲೈಕ್ ಕೈಯಲ್ಲಿ ಹ್ಯಾಂಡ್ಸ್ ಆಗಿರ್ಬೋದು, ಲೆಗ್ಸ್ ಆಗಿರ್ಬೋದು, ನಿಮಗೆ ಸ್ವಲ್ಪ ಕಡೆ ವೈಟ್ ಇದ್ದು ಸ್ವಲ್ಪ ಕಡೆ ನಿಮಗೆ ಫುಲ್ ಡಾರ್ಕ್ ಆಗಿಬಿಟ್ಟಿರುತ್ತೆ. ಸೊ ಎಲ್ಲಿ ನೀವು ಕ್ಲಾತ್ಸ್ ಎಲ್ಲಿವರೆಗೂ ವೇರ್ ಮಾಡಿರ್ತೀರ, ಸೊ ಅಲ್ಲಿವರೆಗೂ ಕೂಡ ನಿಮಗೆ ಅದೇ ರೀತಿ ಸನ್ ಪ್ರೊಟೆಕ್ಷನ್ ನಿಮಗೆ ಜಾಸ್ತಿ ಸಿಕ್ಕಿರುತ್ತೆ. ಸೊ ಎಲ್ಲಿ ನೀವು ವೇರ್ ಮಾಡಿರೋದಿಲ್ಲ, ಡೈರೆಕ್ಟಾಗಿ ಸನ್ಲೈಟಿಂದ ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ಡ್ಯಾಮೇಜ್ ಆಗಿ ಟ್ಯಾನ್ ಆಗಿಬಿಟ್ಟಿರುತ್ತೆ. ಆಗ ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ಡಾರ್ಕ್ ಆಗಿ ಕಾಣ್ತಿರುತ್ತೆ ಅಲ್ವಾ. ಸೊ ನಾನು ವಿಡಿಯೋದಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ನಿಮ್ಗೆ ಏನಾದ್ರು ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಸೊ ನಾನು ತೋರಿಸುವಂಥ ಈ ಬಾಡಿ ಲೋಷನ್ ನೀವು ಯೂಸ್ ಮಾಡೋದ್ರಿಂದ ಟ್ಯಾನ್ ಎಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಏನಿದೆ ಈವನ್ ಸ್ಕಿನ್ ಟೋನ್ ಆಗುತ್ತೆ, ಇನ್ನು ಮೋರ್ ಬ್ರೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ. ಆ್ಯಂಡ್ ಆಲ್ಸೋ ತುಂಬ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸೊ ಎಷ್ಟು ಪ್ರೈಸು ಮತ್ತು ಹೇಗೆ ಯೂಸ್ ಮಾಡಬೇಕು, ಯಾವುದದು, ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಎಲ್ಲದೂ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಬ್ರೈಟ್ನಿಂಗ್ ಬಾಡಿ ಲೋಷನ್ ಯಾವುದು ಅಂತ ಹೇಳಿದ್ರೆ ಕಾನ್ಶಿಯಸ್ ಕೆಮಿಸ್ಟ್ ಬಾಡಿ ಕೇರ್ ಲೋಷನ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಈ ಒಂದು ಬಾಡಿ ಲೋಷನ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಏನೆಲ್ಲ ಬೆನಿಫಿಟ್ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಎಲಿಮಿನೇಟ್ ಮಾಡಿ ನಿಮ್ಮ ಸ್ಕಿಲ್ಸ್ನ ಅಂದ್ರೆ ನಿಮ್ಮ ಸ್ಕಿನ್ ಸೆಲ್ಸ್ನ ಇದು ಟರ್ನ್ ಓವರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಅಪ್ಲೈ ಮಾಡಿದಾಗ ಪೋರ್ಸ್ ಒಳಗಡೆ ಅಂದ್ರೆ ನಿಮ್ಮ ಸ್ಕಿನ್ ಒಳಗಡೆ ಡೀಪ್ ಆಗಿ ಅಬ್ಸರ್ವ್ ಆಗಿ ಬಂಪ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ. ಮತ್ತೆ ಸನ್ ಡ್ಯಾಮೇಜಸ್ ಇಂದ ನಿಮ್ಮ ಸ್ಕಿನ್ ಏನಾದ್ರು ಫುಲ್ ಟ್ಯಾನ್ ಆಗಿತ್ತು ಅಥವಾ ಏನಾದ್ರು ಅದರಿಂದ ಬೇರೆ ರೀತಿ ನಿಮಗೆ ರ್ಯಾಷಸ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಕೂಡ ರಿಪೇರ್ ಮಾಡುತ್ತೆ. ಮತ್ತೆ ಸ್ಕಾರ್ಸ್ ಏನಾದ್ರು ಇತ್ತು ಅಂದ್ರೂ ಕೂಡ ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಸ್ಕಿನ್ ಅಂದ್ರೆ ನಿಮ್ಮ ಲೆಗ್ಸ್ ಅಥವಾ ಹ್ಯಾಂಡ್ಸ್ ಏನಾದ್ರು ಸ್ಟ್ರಾಬೆರಿ ಸ್ಕಿನ್ ತರ ಏನಾದ್ರು ಇತ್ತು ಅಥವಾ ಏನಾದ್ರು ಚಿಕನ್ ಸ್ಕಿನ್ ತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಕ್ಯೂರ್ ಮಾಡುತ್ತೆ, ನಾರ್ಮಲ್ ಸ್ಕಿನ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಸ್ವಲ್ಪ ಜನರಿಗೆ ಈ ರೀತಿ ಪ್ರಾಬ್ಲಮ್ಸ್ ಇರುತ್ತೆ, ಅಂದ್ರೆ ಫುಲ್ ಏನು ಕೂಡ ಇರೋದಿಲ್ಲ, ಸ್ವಲ್ಪ ಭಾಗದಲ್ಲಿ ಈ ರೀತಿ ಸ್ಟ್ರಾಬೆರಿ ಸ್ಕಿನ್ ಆಗಿರುತ್ತೆ ಅಥವಾ ಚಿಕನ್ ಸ್ಕಿನ್ ಆಗಿರುತ್ತೆ. ಸೊ ಅದನ್ನು ಕೂಡ ಕ್ಯೂರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ರಫ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ರೆಡ್ಯೂಸ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಾನು ಆಗಲೇ ಹೇಳಿದಾಗೆ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂದ್ರೆ ಫುಲ್ ಡಾರ್ಕ್ ಏನಾದ್ರು ಆಗಿತ್ತು ಅಥವಾ ಸ್ವಲ್ಪ ಭಾಗ ವೈಟ್ ಇತ್ತು, ಸ್ವಲ್ಪ ಭಾಗ ನಿಮಗೆ ಬ್ಲಾಕ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಈವನ್ ಸ್ಕಿನ್ ಟೋನ್ ಮಾಡುತ್ತೆ. ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ನಿಮ್ಮ ಹ್ಯಾಂಡ್ಸ್ ಅಲ್ಲಿ ಅಥವಾ ಲೆಗ್ಸ್ ಅಲ್ಲಿ ಅಂತ ಹೇಳಿದ್ರೆ ಅಥವಾ ನಿಮ್ಮ ಯಾವ್ದಾರ ಬಾಡಿ ಪಾರ್ಟ್ಸ್ ಅಲ್ಲಿ ಅಥವಾ ಬೆನ್ನಲ್ಲಿ ಆಗಿರ್ಬೋದು ಅಥವಾ ನೆಕ್ ಹತ್ರ ಆಗಿರ್ಬೋದು, ಸೊ ಈ ರೀತಿ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಆಗಿತ್ತು ಅಂದ್ರೂ ಕೂಡ ನೀವು ಯೂಸ್ ಮಾಡಬಹುದು, ಫುಲ್ ಕ್ಲಿಯರ್ ಆಗುತ್ತೆ. ಸೊ ಈ ಒಂದು ಬಾಡಿ ಲೋಷನ್ ನೀವು ಅಪ್ಲೈ ಮಾಡಿದಾಗ ನಿಮಗೆ ಇನ್ಸ್ಟೆಂಟ್ ಆಗಿದೆ ಮಾಯಶ್ಚರೈಸೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನಾನು ಆಗಲೇ ಹೇಳಿದೆ ನಿಮ್ಮ ಸ್ಕಿನ್ ರಫ್ ಆಗಿತ್ತು ಅಂತ ಹೇಳಿದ್ರೆ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಮ ಸ್ಕಿನ್ಗೆ ಇದು ತುಂಬಾ ಚೆನ್ನಾಗಿ ಮಾಯಶ್ಚರೈಸೇಷನ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹೈಡ್ರೇಟ್ ಆಗಿತ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಬರೋದ್ರಿಂದ ರ್ಯಾಷಸ್ ಆಗಿರ್ಬೋದು, ಇಚ್ಚಿಂಗ್ ಆಗಿರ್ಬೋದು, ಸೊ ಆ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಇಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರಬೇಕಲ್ವಾ. ಸೊ ಹೌದು, ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದೆ ಫ್ರೆಂಡ್ಸ್. ಸೊ ಫಸ್ಟ್ ಒನ್ ಬಂದು ಲ್ಯಾಕ್ಟಿಕ್ ಆಸಿಡ್ ಇದೆ, ಅಂಡ್ ಸೆಕೆಂಡ್ ಬಂದು ಸ್ಯಾಲಿಸಿಲಿಕ್ ಆಸಿಡ್ ಇದೆ, ಅಂಡ್ ಥರ್ಡ್ ಒನ್ ಕೋಜಿಕ್ ಆಸಿಡ್. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಪ್ರೊವೈಡ್ ಮಾಡುತ್ತೆ. ಸೊ ಓವರ್ ಆಗಿ ಒಂದು ಬಾಡಿ ಲೋಷನ್ ಬಗ್ಗೆ ಹೇಳೋದಾದ್ರೆ, ಸೊ ನಿಮ್ಮ ಬಾಡಿನ ಎಕ್ಸ್ಫೋಲಿಯೇಟ್ ಮಾಡಿ ಪಿಗ್ಮೆಂಟೇಷನ್ ಕರೆಕ್ಟ್ ಮಾಡುತ್ತೆ. ಬಂಪ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಥವಾ ಫುಲ್ ಏನಾದ್ರು ನಿಮ್ಗೆ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಸ್ಕಿನ್ ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಫುಲ್ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ಸಾಫ್ಟ್, ಸ್ಮೂತ್ ಮತ್ತೆ ಬ್ರೈಟನ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಬಾಡಿ ಕೇರ್ ಲೋಷನ್ ಏನಿದೆ ಅಂದ್ರೆ ಕಾನ್ಶಿಯಸ್ ಕೆಮಿಸ್ಟ್ ಬಾಡಿ ಕೇರ್ ಲೋಷನ್ ಏನಿದೆ ಇದನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥದ್ದು, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಮತ್ತೆ ತುಂಬಾ ಜನ ಸ್ಕಿನ್ ಡಾಕ್ಟರ್ ಪ್ರೊವೈಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದು ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಯಾವುದೇ ಸ್ಕಿನ್ ಟೈಪ್ ಆದ್ರೂ ಪರವಾಗಿಲ್ಲ, ನೀವು ಯೂಸ್ ಮಾಡ್ಬೋದು, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ನಿಂಗ್ ಮತ್ತೆ ನೈಟ್ 2 ಟೈಮ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಸೊ ಫಸ್ಟ್ ನೀವು ನೀಟಾಗಿ ಹ್ಯಾಂಡ್ಸ್ ಆಗಿರ್ಬೋದು ಅಥವಾ ನೀವು ಬಾಡಿ ಎಲ್ಲದೂ ಕೂಡ ಈಗ ಸ್ನಾನ ಮಾಡ್ತಿರಲ್ವಾ, ಸ್ನಾನ ಮಾಡಿದ ನಂತರ ನೀವು ಫುಲ್ ಡ್ರೈ ಆದಮೇಲೆ ನಿಮ್ಮ ಸ್ಕಿನ್ಗೆ ಇದನ್ನ ಅಪ್ಲೈ ಮಾಡಬೇಕು. ಸೊ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡು ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿ. ಸೊ ಅದು ನೀವು ಸ್ವಲ್ಪ ತಗೊಂಡು ಓವರ್ ಆಲ್ ನಿಮ್ಮ ಬಾಡಿಗೆ ನೀವು ಅಪ್ಲೈ ಮಾಡ್ಬೋದು ಎವ್ರಿ ಡೇ. ಸೊ ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು 10 ಮಿನಿಟ್ಸ್ ಬಿಫೋರ್ ನೀವು ಅಪ್ಲೈ ಮಾಡಿ, ಓಕೆನಾ. ಸೊ ಹೀಗೆ ಎವ್ರಿ ಡೇ ನೀವು ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗುತ್ತೆ, ತುಂಬಾನೇ ಸಾಫ್ಟ್ ಆಗುತ್ತೆ. ಅಂಡ್ ಈ ಒಂದು ಬಾಡಿ ಲೋಷನ್ ಎಷ್ಟು ಪ್ರೈಸಲ್ಲಿ
ಸಿಗುತ್ತೆ ಅಂತ ಹೇಳಿದ್ರೆ 325 rupees ಅಲ್ಲಿ ಸಿಗುತ್ತೆ. ಎಲ್ಲ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಎರಡೂ ಕಡೆ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ನಿಮಗೆ ಏನಾದ್ರು ಈ ಒಂದು ಬಾಡಿ ಲೋಷನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಅಂಡ್ ಈ ಬಾಡಿ ಲೋಷನ್ ನಾನು ಆಗ್ಲೇ ಹೇಳಿದಾಗೆ ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಎಬೋ 18 ಇಯರ್ಸ್ ಮತ್ತೆ ಗಂಡ್ ಮಕ್ಕಳು ಹೆಣ್ಮಕ್ಳು ನೀವು ಯೂಸ್ ಮಾಡಬಹುದು. ಬಿಲೋ 18 ಇಯರ್ಸ್ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ನಿಮಗೆ ಸೂಟ್ ಆಗೋದಿಲ್ಲ, ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಸಮ್ಮರ್ಗೆ ಇದೊಂದು ಬೆಸ್ಟ್ ಲೋಷನ್ ಅಂತಾನೆ ಹೇಳ್ಬೋದು. ಸಾಕಷ್ಟು ನಿಮಗೆ ಸಿಗುತ್ತೆ. ಸೊ ಅದರಲ್ಲಿ ನಾನು ನಿಮ್ಗೆ ಇವತ್ತು ಇದೊಂದು ನಿಮಗೆ ರಿವ್ಯೂನ ಕೊಟ್ಟಿದ್ದೀನಿ. ಸೊ ಏನಾದ್ರು ಡೌಟ್ ಇತ್ತು ಈ ಒಂದು ಬಾಡಿ ಲೋಷನ್ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.